ಹೇ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ಫಂಕ್ಷನ್ ನಡೀತಾ ಇತ್ತು. ಸೊ ಅದಕ್ಕೆ ನಾನ್ಯಾಕೆ ಫಂಕ್ಷನ್ ವ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು. ಇವತ್ತು ಸಂಡೇ ಬೇರೆ, ಸಂಡೇ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನನಗೂ ಸ್ವಲ್ಪ ಬೇಜಾರಿದೆ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ನಾನ ಮಾಡ್ಕೊಬಂದು ಕಂಟಿನ್ಯೂ ಮಾಡ್ತೀನಿ. ಈಗ ಫಂಕ್ಷನ್ ಮೇಲೆ ಅದು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ನಾನು ಹೋಗ್ತಾ ಇರೋದೇ ಸೌತೆಕಾಯಿ ತೊಗೊಂಡ್ರೆ ಸೊಪ್ಪನಿದೆ. ಸೌತೆಕಾಯಿ ಕೊಂಡಿದ್ದಾಯಿತು ನೋಡಿ, ಇಲ್ಲಿದೆ. ಅದಾದಮೇಲೆ ಕಲ್ಲು ಕೂಡ ತೊಗೊಳಕ್ಕೆ ಹೇಳಿದ್ರು. ಯಾಕಂದರೆ ಏನೋ ಶಾಸ್ತ್ರ ಇದೆ ಅಂದ್ಬಿಟ್ಟು. ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊತೀನಿ. ಅದನ್ನು ತಗೊಂಡು ಲೆಟ್ಸ್ ಗೋ ಟು ಮನೆ. ಗೈಸ್ ನೋಡಿ, ಮನೇಲಿ ಫಂಕ್ಷನ್ ಇರೋದ್ರಿಂದ ಏನೇನೋ ಮಾಡಿಟ್ಟಿದ್ದಾರೆ. ಎಷ್ಟೊಂದು ವೆರೈಟಿ ಡಿಶ್. ಅದು ಪಾಯಸಕ್ಕೆ ಹಾಕೋಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಗೀಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಮನೇಲಿ ಫಂಕ್ಷನ್ ಆಗಿದ ತಕ್ಷಣ ಎಲ್ಲ ಹೆಂಗೆ ಹಂಗೆ ಸ್ವಲ್ಪ ಗಲೀಜು ಮಾಡಿದ್ದಾರೆ. ಕ್ಲೀನ್ ಮಾಡ್ತಾರೆ. ಗೈಸ್, ಸೊ ಸೆಲ್ಫ್ ಫೋಟೋಗ್ರಫಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೀಗಿರುತ್ತೆ. ನಾನು ಓಕೆ ಗೈಸ್ ವೆಯ್ಟ್. ಹೀಗಿರುತ್ತೆ. ನಾನು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಒಂದು ನಮ್ಮದು ಗೇಟ್ ಇದೆಯಲ್ಲ, ಸೊ ಆ ಗೇಟಿಗೆ ಹಾಕಿದ್ದೀನಿ. ಈ ಗೇಟಿಗೆ ನಾನು ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ ಫೋನ್ನ. ಇದೆ ಸೆಲ್ಫ್ ಫೋಟೋಗ್ರಫಿ. ಯಾರು ಇರಲ್ಲ, ಎಲ್ಲರೂ ಬ್ಯುಸಿ ಇರ್ತಾರಲ್ಲ, ಅವ್ರವ್ರ ಕೆಲಸ ಮಾಡ್ಕೊಂಡ್ರೆ ಹೀಗೆ ನಾನು ತಗೋಬೇಕಾಗುತ್ತೆ. ಹೊಸ ಟ್ರೈ ಮಾಡಿದೆ, ಬಟ್ ಸಕ್ಸಸ್ಫುಲ್ ಆಯಿತು. ಫೋಟೋಸ್ ಯೂಟ್ಯೂಬ್ ಪೋಸ್ಟಲ್ಲಿ ಹಾಕಿರ್ತೀನಿ ನೋಡಿ. ಗೈಸ್ ನೋಡಿ, ಫಂಕ್ಷನ್ ಅಂದರೆ ಈ ಥರ ನೋಡಿ ಹೆಂಗೆ ನಿಲ್ಸಿದ್ದಾರೆ. ನನ್ನ ತಂಗಿ ಕೂತ್ಕೊಂಡಿದ್ರು ನೋಡಿ ಸೋಫಾನ ಹಿಂಗೆ ನಿಲ್ಸ್ಬಿಟ್ಟಿದ್ರು. ಆಯ್ತು ಮಾಡ್ಬಿಡಿ. ಜಮಖಾನ ಒಂಚೂರು ಹೂವು ಮುಡ್ಕೊಳ್ಳಿಲ್ಲ. ಮತ್ತೆ ಮೇಲತ್ತಿ ಮತ್ತೆ ಎಲ್ಲ ತೆಗಿಬೇಕು. ಗೈಸ್ ನೋಡಿ, ಹಾಯ್ ಹೇಳಿ ಚಿಕ್ಕ. कुमार्याः ऋतुमते शान्ति प्रयुक्त यज्ञोपवेद सृजा नूतन यज्ञोपवेद धारण मम उपात्ता समस्त दुर्गा वेदं परमं पवित्रं रजोपते यच्च संवर्तात् वाश्मुखं मतुञ्चाशुप्रमित्नोपवेदं नरमत्तदेशः. ಇವಾಗ ಹಳೇದು ಹೊಸದೆಲ್ಲ ಇಟ್ಕೋಬೇಕು. ಗಂಟೆಗಳನ್ನ ಇಟ್ಕೊಂಡು ಮಾಡ್ಕೋಬೇಕು. ಗೈಸ್ ನೋಡಿ, ಸೀರೆನ ಯಾರಾದರೂ ಹಿಂಗೆ ಉಡ್ಕೊಂತಾರ? ಪೂಜೆ ಮಾಡೋವಾಗ ಅಲ್ಬಾರ್ದು ಬಿಡೋದು ಸೀರೆ ಬಿಡೋ. ಅದು ನೀನು ದೊಡ್ಡೋಳಾದ್ರೆ ನೋಡಿಬಿಡುವಂತೆ ಫೋಟೋ ತೆಗ್ದಿರೋದು ಏನೇನು ಮಾಡಿರೋದು ಕಾಣ್. ಗೈಸ್ ನೋಡಿ, ನೋಡಿ ನೋಡಿ ಕುಂಕುಮ ಚೆಲ್ಬಿಟ್ರು ಗೈಸ್. ಪೂಜೆ ಟೈಮಲ್ಲಿ ಕುಂಕುಮ ಚೆಲ್ಬಿಟ್ರು ಗೈಸ್. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರೆ ನಾನು ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ಕೂತಿದ್ದೆ. ವಿಚ್ ವಾಸ್ ಆಫ್ ನೋ ಯೂಸ್ ಅಂತ ಅಂದ್ಕೊಂಡಿದ್ದೆ. ಎಲ್ಲಿವರೆಗೂ ಅಂತ ನೀವೇ ನೋಡಿ. ನಾನು ತಟ್ಟೆ ಎಲ್ಲ ಇಟ್ಕೊಂಡು ಮೇಲ್ಗಡೆ ಗಂಗೆ ಪೂಜೆ ಹೋಗ್ತೀವಿ. ನಾನು ಇದ್ದೆ ನೋಡಿ, ನಮ್ಮ ಚಿಕ್ಕಿನ ಬರ್ತಾ ಇದ್ದಾರೆ, ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ, ಎಲ್ಲರೂ ಲೈನಿಗೆ ಬರ್ತಾ ಇದ್ದಾರೆ. ಮಾತ್ರ ಬಿಟ್ಟು ಆಂಜನೇಯ ನೋಡಿ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಹಾಯ್ ಮಾಡಿ. ಸೊ ಈಗ ನನ್ನ ತಂಗಿ ಗಂಗೆ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಪ್ರಿಪರೇಷನ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ. ಮಣ್ಣೆಲ್ಲ
ಏನೇನೋ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ನೋಡಿ. ಏನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಗಂಗೆ ಪೂಜೆ ಮಾಡ್ತಾರೆ. ಚೂರು ಹಾಕಮ್ಮ ಇಲ್ಲಿ. ಅದಾದ್ಮೇಲೆ ಈ ಕಲ್ಲನ್ನ ಅದ್ರಲ್ಲಿ ಜೋಡಿಸ್ತಾರೆ. ಅದು ಮಣ್ಣ ಮೇಲೆ ಜೋಡಿಸ್ತಾರೆ. ನೀವು ಹೋಗಿ ಕಡೆ ಬನ್ನಿ. ಸೈಡ್ ಬನ್ನಿ. ನಿನ್ ಪೂಜೆ ಅಲ್ಲ ಗಂಗೆ ಪೂಜೆ. ನೋಡಿದ್ರ ಗೈಸ್ ನಾನು ಹೇಳ್ದಂಗೆ ಕಲ್ಲನ್ನೆಲ್ಲ ಇಡ್ತಾ ಇದ್ದಾರೆ. ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿ ಅದು ಕಳ್ಸಿದ್ದು ಎಲೆ. ಗೊತ್ತು ಅದಕ್ಕೆ ಇಟ್ಟಿದ್ದು. ಸೀರೆ ಉಟ್ಕೊಂಡು ಹೆಂಗಿರ್ತೀರ ನೀವೆಲ್ಲ? ಮಾಡ್ತಾ ಇದ್ದಾರೆ ಇಲ್ಲಿ. ಬೆಂಕಿ ಹಚ್ತಾ ಇದ್ದಾರೆ. ಗೈಸ್ ಎಷ್ಟೊತ್ತಿಂದ ನಾವು ಮ್ಯಾಚ್ ಬಾಕ್ಸ್ ಅಂಟಿಸ್ತಾ ಇದೀವಿ. ಉದ್ದಿನ ಗಡ್ಡಿ ಇವಾಗ ಜಸ್ಟ್ ಅಂಟ್ಕೊಂಡು ಗಂಗೆ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಪೂಜೆ ಮಾಡಿ ಅಂದರೆ ಅಲ್ಲಿ ಹೋಗ್ಬಿಟ್ಟು ಆಚೆ ಕಡೆ ಯಾರನ್ನೂ ನೋಡ್ತಾ ಇದ್ದಾರೆ ಗೈಸ್. ನೋಡಿ ಆ ಮಾರಕ್ಕೆ ಬಂದಿರೋರ್ನ ನೋಡ್ತಾ ಇದ್ದಾರೆ ಗೈಸ್. ನೋಡಿ ಗೈಸ್ ಆಮೇಲೆ ನನಗೆ ಹೇಳೋದು ಗೈಸ್ ಮಾರು ಇಲ್ಲಿ ಮಾಡಿ ಸೂರ್ಯ ಎಲ್ಲಿದೆ ಆ ಕಡೆ ಬರುತ್ತೆ ಇಲ್ಲಿ. ಸ್ಲೀಪಿಂಗ್ ಅಂಡ್ ಮಮ್ಮಿ ಮಾಡೋದು ಫೈನಲಿ ನಾನು ಡೆಕೋರೇಟ್ ಮಾಡಿದ ಆರತಿ ತಟ್ಟೆ ಇಲ್ಲಿಗೆ ಯೂಸ್ ಆಯ್ತು ನೋಡಿ. ವೆಯ್ಟ್ ಇದೆ. ನೀರು ಚಲ್ಬಾರ್ದು. ವೆಯ್ಟ್ ಇದೆ. ನನ್ನ ಲಂಗ ಇಟ್ಕೊಳ್ಳಿ. ಗೈಸ್ ನೋಡಿದ್ರ ಹೆಂಗ್ ನಡ್ಕೊ ಬರ್ತವ್ರೆ. ಒಳಗಡೆ ಕ್ಯಾಪ್ ಕೊಡ್ತೀವಿ. ನೀರು ಚಲ್ದಿರ ಹೋಗ್ಬೇಕು. ಅದೇ ತರ ನಡ್ಕೊಂಡು ಅದೇ ತರ ನಡ್ಕೊಂಡು ಹೋದ್ರೆ ಬೇಗ ಹೋಗ್ತೀವಿ. ಅರ್ಚನಾ ಬೈಲಿ ಇಲ್ಲಿ. ಮುಂಚೆ ತಟ್ಟೆ ತಗೊಳ್ಳೋ. ಒಂದ್ ನಿಮಿಷ ಮುಂದೆ ಬಾಗ್ಲತ್ರ ಹೇಳ್ತೀವಿ. ನಾನು ಆರತಿ ಮಾಡೋವರೆಗೂ ನೀನು ನಿಂತ ಇರ್ಬೇಕು. ನೋಡಿ ನಮ್ಮ ಅಜ್ಜಿ ಫುಲ್ ಚಿತ್ರಾನ್ನ ಎಲ್ಲ ಕಲಿಸ್ತಾ ಇದಾರೆ. ಹಾಯ್ ಹೇಳಿಮಾ. ನೋಡಿ ಗಾಯ್ಸ್ ಏನೇನೋ ಮಾಡಿದ್ದಾರೆ. ಕೋಸಂಬರಿ ಎಲ್ಲ ನೋಡಿ ಗಾಯ್ಸ್. ಪಾಯಸ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ನಮ್ಮಮ್ಮ ಎಲೆ ತೊಳಿತಾ ಇದ್ದಾರೆ ಗೈಸ್. ನಾವಿವಾಗ ಏನು ಮಾಡೋಣ ಅಂದರೆ ಎಲ್ಲರಿಗೂ ಮ್ಯಾಟ್ ಹಾಸ್ಬಿಟ್ಟು ಲೋಟದಲ್ಲಿ ನೀರಿಡೋಣ. ಫೈನಲಿ ಮ್ಯಾಟ್ ಹಾಸಿದಾಯ್ತು. ಈಗ ನೀರಿಡೋಣ. ಗೈಸ್ ನೋಡಿ ಎಲ್ಲರೂ ಬಡಿಸ್ತಾ ಇದೀವಿ. ಎಲ್ಲರೂ ಹೊಟ್ಟೆ ಕುತ್ಕೊಂಡು ತಿಂತೀವಿ ಗೈಸ್. ನೋಡಿ ಇದೊಂದು ಊಟನೇ ಆಗೋಯ್ತು. ಈಗ ಬಂದು ಕುತ್ಕೊಂಡಿದ್ದಾರೆ ಊಟಕ್ಕೆ. ಚಿತ್ರಾನ್ನ ಬೇಕಾ ರೈಸ್ ಬೇಕೋ? ಗೈಸ್ ಈಗ ನಾವು ಪಾಯಸ ಕುಡಿತಿದ್ದೀವಿ ನೋಡಿ ಗೈಸ್. ಇವಾಗ ನಾವೆಲ್ಲರೂ ಜಿಂಗ ಆಡ್ತಾ ಇದೀವಿ. ಅದು ಈ ಕಡೆ ಬಗ್ಗುತ್ತೆ, ಬಿದ್ದೆ ಬೀಳುತ್ತೆ. ನೀನು ತೆಗಿಯಪ್ಪ ಹೆಂಗಾದ್ರು. ಮೋಸ ಮಾಡಿರೋ ಚಿಕ್ಕಾಗೆ ಮಾಡಿದ್ದು. ಬಾಯ್ ಚಿಕ್ಕ. ಹಾಯ್ ಬಾಯ್ ಚಿಕ್ಕಿ. ಬಾಯ್ ಬಾಯ್. ಓಕೆ ಗೈಸ್, ಸೊ ನನಗೆ ಅದಾದ್ಮೇಲಿಂದ ಮಲ್ಕೊಂಡ್ಬಿಟ್ಟೆ. ಅದಾದಮೇಲೆ ಮತ್ತೆ ಎದ್ದು
ಊಟ ಮಾಡ್ತಾಯಿದ್ದೀನಿ ನೋಡಿ ಗಾಯ್ಸ್. ಅದ್ರ ಮೇಲಿಂದ ಓದಕ್ಕೆ ಹೋಗೋಣ ಬನ್ನಿ ಲೆಟ್ಸ್ ಗೋ. ಎಲ್ಲ ಬಿಚ್ಚಾಕೊಂಡು ನೋಡ್ಕೊಬಿಟ್ಟೆ ಓಲೆ ತಲೆ ಕ್ಲಿಪ್ ಎಲ್ಲ ಮತ್ತೆ ಎದ್ದು ಮಕ್ಕ ತೊಳ್ದು ಐ ಆಮ್ ಈಟಿಂಗ್ ಹೊಟ್ಟೆ ಹಸ್ತಾಯಿಲ್ಲ. ಸೊ ಯಾ ತಿನ್ಬಿಟ್ಟು ಬರೋಣ. ಸೊ ಈಗ ಕಸ ಗುಡ್ಸೋಣ ಬನ್ನಿ ಗೈಸ್. ಸೊ ಫೈನಲಿ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಕಂಫರ್ಟೇಬಲ್ ಔಟ್ಫಿಟ್ಟಿಗೆ ಬಂದುಬಿಟ್ಟು ಸೊ ಈಗ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಸೊ ನೋಡಿ ವಾಟರ್ ಬಾಟಲ್ ಇದೆ, ಹಂಗೆ ಸ್ವಲ್ಪ ಓದೋಕ್ಕೆ ಸ್ಟಡಿ ಮೆಟೀರಿಯಲ್ಸ್, ಪೌಚ್, ಕ್ಯಾಲ್ಕುಲೇಟರ್, ವಾಟರ್ ಯಾ. ಆಮೇಲೆ ನಾನು ಗಂಟಾಕೊಂಡ್ಬಿಟ್ಟಿದ್ದೀನಿ, ಫುಲ್ ಸೆಕೆ ಇದೆ. ನನ್ನ ಕೂದಲು ಬೇರೆ ಬುಷಿ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಯಾ ಓದಬೇಕಾದ್ರೆ ಕಂಫರ್ಟೇಬಲ್ ಆಗಿ ಓದಬೇಕು. ಸೊ ಯಾ ಇಲ್ಲಾಂದರೆ ನಮ್ಗೆ ಇರಿಟೇಟ್ ಆಗ್ತಾ ಇರೋ ಕಾರಣ ಓದೋಕ್ಕೆ ಮೂಡಿರಲ್ಲ. ಅದಕ್ಕೋಸ್ಕರ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೀಟ್ ಯು ಆಫ್ಟರ್ ಸ್ಟಡಿಂಗ್ ಗೈಸ್. ಸೊ ನಾನು ಇವತ್ತಿನ ಡಿನ್ನರ್ಗೆ 1 ಗ್ಲಾಸ್ ಆಫ್ ಪಾಯಸ ಕುಡಿತಾ ಇದ್ದೀನಿ. ಬಿಕಾಸ್ ಇದು ಬೇಳೆ ಪಾಯಸ ಆಗಿರೋದ್ರಿಂದ ಮಲಗಬೇಕಾದ್ರೆ ಕುಡಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತಂತೆ. ಆಲ್ರೆಡಿ 1 ರೌಂಡ್ ನಿದ್ದೆ ಮಾಡಿದ್ದೆ, ಬಟ್ ಸ್ಟಿಲ್ ನಾನು ನಿದ್ದೆ ಮಾಡ್ತೀನಿ. 1 ಗ್ಲಾಸ್ ಆಫ್ ಪಾಯಸ ಅಷ್ಟೇ ಇವತ್ತಿನ ಡಿನ್ನರ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.